ಸರ್ ಸಿನಿಮಾ ಹೇಗಿದೆ? ನಮ್ ಬಾಸ್ ಆಕ್ಟಿಂಗ್ ಚಿಂದೆ. ಇವತ್ತು ಎಲ್ರಿಗೂ ಪಾರ್ಟಿ ನಾನ್ ಕೊಡಿಸ್ತೀನಿ, ಬಿಲ್ ಮಾತ್ರ ಗೌತಮ್ ಕೊಡ್ತಾನೆ. ಸಿನಿಮಾ ಮಾತ್ರ ಸಖತ್ತಾಗಿದೆ. ಮೇಡಮ್ ಸಿನಿಮಾ ಹೇಗಿದೆ? ಪ್ಲೀಸ್ ಹೇಳಿ ಪರವಾಗಿಲ್ಲ ಹೇಳಿ ಮೇಡಮ್. ಬಿಡಿ ಸರ್ ನೀವಾದ್ರೂ ಹೇಳಿ ಸರ್ ಸಿನಿಮಾ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಇನ್ನು ಬೇರೆಯವ್ರದ್ದು ಬರ್ತಿದ್ದಾರೆ. ಓಕೆ ಸರ್ ಸಿನಿಮಾ ಹೇಗಿದೆ? ಜನನಿ ಏನಾಯ್ತು? ಏನಿಲ್ಲ. ಮೂವಿ ಚೆನ್ನಾಗಿ ಅನ್ಸ್ತಾ ಇದೆಯಾ? ಯುವರ್ ಎಂಜಾಯಿಂಗ್ ರೈಟ್? ಆಮೇಲೆ ಈ ಫ್ರೆಂಡ್ಸ್ ಜೊತೆ ಸಿನಿಮಾ ನೋಡೋದಕ್ಕೂ ಫ್ಯಾಮಿಲಿ ಜೊತೆ ಸಿನಿಮಾ ನೋಡೋದಕ್ಕೂ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಿದ್ದೆ ತಾನೇ ನಾನು. ಈಗ ಅರ್ಥ ಆಯ್ತಾ ಏನಂತ? ಇದೇ ಸಿನಿಮಾಗೆ ನಿಮ್ಮ ಅಪ್ಪ ಅಮ್ಮ ಜೊತೆ ಬಂದಿದ್ದಿದ್ರೆ ಯಾವ್ದಾದ್ರು ಒಂದು ಸೀನ್ಗೋ ಸಾಂಗ್ಗೋ ನಗಬೇಕು, ವಿಸಿಲ್ ಹೊಡಿಬೇಕು, ಕೂಗ್ಬೇಕು ಅಂದ್ರೆ ಅವ್ರೇನ್ ಅನ್ಕೋತಾರೆ ಇವ್ರೇನ್ ಅನ್ಕೋತಾರೆ ಅಂತ ಒಂಥರ ಒಂದು ಅಳಿಕಿರುತ್ತೆ. ಬಟ್ ಅದೇ ಫ್ರೆಂಡ್ಸ್ ಜೊತೆ ಬಂದ್ರೆ ನಿಂಗೆ ಹೆಂಗ್ ಬೇಕು ಹಂಗೆ ಬಿಂದಾಸಾಗಿ ಮಜಾ ಮಾಡ್ಬೋದು. ಇವಾಗ ಹೇಗೆ ಮಾಡಿದಿಲ್ಲ ಹಾಗೆ. ಸೊ ತಗೋ. ಸಿ ಲೈಫಲ್ಲಿ ಗುರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಯ್ತಾ? ಬಟ್ ಆ ಗುರಿ ಸಾಧಿಸೋ ಬರದಲ್ಲಿ ಈ ತರ ಚಿಕ್ಕ ಚಿಕ್ಕ ಖುಷಿಗಳನ್ನ ಕಳ್ಕೊಬೇಡ. ಇದು ಯಾವುದು ನಿನ್ನ ಗುರಿ ಸಾಧಿಸೋ ಆ ಜರ್ನಿಯಲ್ಲಿ ಅಡ್ಡ ಬರಲ್ಲ. ಸೊ ಇನ್ಮೇಲೆ ಅವಾಗ ಈ ತರ ಒಂದು ಸಿನಿಮಾ, ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ಪು, ಆಮೇಲೆ ಯಾವಾಗ ಊಟಕ್ಕೆ ಹೋಗೋದು ಇದೆಲ್ಲ ಮಾಡ್ತಿರೋ. ಇದರಿಂದ ನಿನ್ ಸ್ಟ್ರೆಸ್ ಕಡಿಮೆ ಆಗುತ್ತೆ ಹೊತ್ತು ಮಾರ್ಕ್ಸ್ ಕಡಿಮೆ ಆಗಲ್ಲ. ಅರ್ಥ ಆಯ್ತಾ? ಸರಿ ಆಯ್ತು. ಓಕೆ. ಏನಾಯ್ತಪ್ಪ? ಎಲ್ಲಿಂದ ಬರ್ತಾ ಇದೀಯಾ? ಕಾಲೇಜಿಂದ. ಕಾಲೇಜಿಂದ ಡೈರೆಕ್ಟ್ ಆಗಿ ಮನೆಗೆ ಬರ್ತಾ ಇದೀಯಾ? ಅದು ಅಪ್ಪ, ನನಗೆ ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರೋದಿಲ್ಲ. ನಿನ್ನ ಧ್ವನಿನೇ ಹೇಳ್ತಾ ಇದೆ ನೀನು ಸತ್ಯ ಹೇಳ್ತಿಲ್ಲ ಅಂತ. ಹೇಳು. ಮೂವಿ ನೋಡ್ಕೊಂಡ್ಬಿಡ್ತಾ ಇದೆಯಾ? ನೀನು ಕಾಲೇಜಿಂದ ಬರ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನನಗೆ ಏನು ಇಡೀ ಜಗತ್ತಿಗೆ ಗೊತ್ತಾಗ್ಬಿಟ್ಟಿದೆ. ಸಾಕ್ಷ್ಯ ಬೇಕಾ? ತೋರ್ಸಮ್ಮ. ಮೇಡಮ್ ಸಿನಿಮಾ ಹೇಗಿದೆ? ಹೇಳಿ ಪರವಾಗಿಲ್ಲ ಹೇಳಿ ಮೇಡಮ್. ಬಿಡಿ ಸರ್ ನೀವಾದ್ರೂ ಹೇಳಿ ಸರ್ ಸಿನಿಮಾ ಹೇಗಿದೆ? ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ಜೊತೆ ಮೂವಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ಯಾ? ಹೋಗ್ಲಿ ಬಿಡಿ ಬಾವ, ಅವಳೇನು ದಿನ ಹೋಗ್ತಾಳ? ಫಸ್ಟ್ ಟೈಮ್ ತಾನೇ, ಫ್ರೆಂಡ್ಸ್ ಎಲ್ಲ ಒತ್ತಾಯ ಮಾಡಿದ್ರು ಅಂತ ಹೋಗಿರ್ತಾಳೆ. ಬಿಟ್ಬಿಡಿ. ಎಲ್ಲ ಫಸ್ಟ್ ಟೈಮ್ ಹತ್ರನೇ ಶುರುವಾಗೋದು ಬಾವ. ಇವತ್ತು ಸಿನಿಮಾ, ನಾಳೆ ಹೋಟ್ಲು, ನಾಳೆ ಕ್ಲಬ್ಬು ಎಲ್ಲ ಹೀಗೆ ಫಸ್ಟ್ ಟೈಮ್ ಶುರುವಾಗಿ ನಾಳೆ ಮಗಳು ಭವಿಷ್ಯ ಆಗುತ್ತೆ. ಹೊರಗಡೆ ಹೋಗಿ ನೋಡಿ ಬಾವ, ಈಗಿನ ಹೆಣ್ಮಕ್ಳು ಹೇಗಿದ್ದಾರೆ ಅಂತ. ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಜನನಿ ಎಷ್ಟೋ ಬೆಟರು. ಅವಳು ಬೇರೆ ಹುಡುಗಿರು ಹಾಗಲ್ಲ. ಬೇರೆಯವ್ರು ಹೇಗಾದರೂ ಇರಲಿ, ನಾನು ಮಾತಾಡ್ತಿರೋದು ನನ್ನ ಮಗಳ ಬಗ್ಗೆ ಮಾತ್ರ. ಆಯ್ತು, ಹೋಗೋದು ಹೋದೆ, ಮನೇಲಿ ಹೇಳೋದ್ಯಾ? ಹೋಗ್ಲಿ, ನನಗೊಂದು ಮಾತು ಹೇಳ್ಬೋದಾಗಿತ್ತಾ? ಇಲ್ಲಪ್ಪ, ಅದು ಹೇಳಬಾರ್ದು. ಮನೆಯಲ್ಲಿ ಯಾರಿಗೂ ಹೇಳಿದೆ ಫ್ರೆಂಡ್ಸ್ ಜೊತೆಗೆ ಜಾಲಿಯಾಗಿ ಹೋಗ್ಬೇಕು. ಹೇಳಿದ್ರೆ ಅಪ್ಪ ಕೊಯ್ತಾನೆ, ಅಮ್ಮ ಕೊರಗ್ತಾಳೆ. ಸುಮ್ಮನೆ ಯಾಕೆ ಹೇಳಬೇಕು? ಒಟ್ನಲ್ಲಿ ಮಜಾ ಮಾಡ್ಕೊಂಡು ಬರಬೇಕು ಅಷ್ಟೇ. ಹೀಗೆ ಯೋಚನೆ ಬರುತ್ತೆ ಅಲ್ವಾ? ನನ್ನ ಮಗಳು ಬೇರೆಯವ್ರು ಹಾಗಲ್ಲ. ತಾನಾಯ್ತು ತನ್ನ ಓದಾಯ್ತು ಅಂತಿರ್ತಾಳೆ. ತುಂಬ ಬುದ್ಧಿವಂತೆ. ಅವಳಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಅಂದ್ರೆ ಏನೋ ಗೊತ್ತು. ತುಂಬ ಮುಗ್ಧೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಏನಿವೆಲ್ಲ ಹೊಸದಾಗಿ ಜನನಿ? ಏನಿದು? ನಿನ್ನ ಮನಸ್ಸು ಬೇರೆ ಕಡೆ ಡೈವರ್ಟ್ ಆಗ್ತಾ ಇದೆ. ಹೋಗ್ಲಿ, ನೀನು ಮಾಡಿದ್ದು ನಿನಗೆ ಸರಿ ಅನ್ನಿಸ್ತಾ ಇದೆಯಾ? ಅನಿಸಿದ್ರೆ ನಿನ್ನ ಮನೆಯಲ್ಲಿ ಹೇಳಿ ಹೋಗ್ತಿದ್ದೆ. ಹೀಗೆಲ್ಲ ಕದ್ದು ಮುಚ್ಚಿ ಹೋಗ್ತಿರ್ಲಿಲ್ಲ. ಹೋಗ್ಲಿ ಬಿಡ್ರಿ. ಈ ವಿಷಯದಲ್ಲಿ ಯಾರೂ ತಲೆ ಹಾಕಬೇಡಿ.